ಯಂತ್ರಗಳ ಕಾಲವಿದು, ಜೀವಕ್ಕೆಲ್ಲಿದೆ ಪಾಲು. ಯಂತ್ರಗಳ ಕಾಲವಿದು, ಜೀವಕ್ಕೆಲ್ಲಿದೆ ಪಾಲು. ತಂತ್ರಗಳೇ ಬಹಳವಿದೆ, ಮಂತ್ರವೇ ತರಬಾಳು. ತಂತ್ರಗಳೇ ಬಹಳವಿದೆ, ಮಂತ್ರವೇ ತರಬಾಳು. ಯಂತ್ರಗಳ ಕಾಲವಿದು, ಜೀವಕ್ಕೆಲ್ಲಿದೆ ಪಾಲು. ಕೃತಕ ಯಂತ್ರದ ಮಂತ್ರ, ಜಗದಲ್ಲೆಲ್ಲೆಡೆ ತಂತ್ರ. ಕೃತಕ ಯಂತ್ರದ ಮಂತ್ರ, ಜಗದಲ್ಲೆಲ್ಲೆಡೆ ತಂತ್ರ. ಪಾತಕದ ಕರ್ಮಗಳ ಮನ ಬಯಸೋ ಸ್ವತಂತ್ರ. ಪಾತಕದ ಕರ್ಮಗಳ ಮನ ಬಯಸೋ ಸ್ವತಂತ್ರ. ಮತಿವಂತನಾದವಗೆ ಯಂತ್ರ ಸುಖದ ಮನು. ಮತಿವಂತನಾದವಗೆ ಯಂತ್ರ ಸುಖದ ಮನು. ಕಥಿತ ಚರಿತ್ರೆಗಳ ಮಿಥ್ಯ ಸತ್ಯವೆಲ್ಲಿಯದು. ಕಥಿತ ಚರಿತ್ರೆಯ ಮಿಥ್ಯ ಸತ್ಯವೆಲ್ಲಿಹುದು. ಯಂತ್ರಗಳ ಕಾಲವಿದು, ಜೀವಕ್ಕೆಲ್ಲಿದೆ ಪಾಲು. ಅರ್ಥ ಮಾಡುವವಗೆ ಸುದ್ದಿ ಬಿತ್ತರ ಕಾಲ. ಕಥಿತಾರ್ಥ ಮಾಡುವಗೆ ಗುದ್ದು ಬೀಳುವ ಕಾಲ. ಅರ್ಥ ಮಾಡುವಗೆ ಸುದ್ದಿ ಬಿತ್ತರ ಕಾಲ. ಕಥಿತಾರ್ಥ ಮಾಡುವಗೆ ಗುದ್ದು ಬೀಳುವ ಕಾಲ. ಜಗಕ್ಕರ್ಥವೆಲ್ಲಿಹುದು, ಜೀವ ಬಂದೋಡಿದೆ ಇಹದಿ. ಜಗಕ್ಕರ್ಥವೆಲ್ಲಿಹುದು, ಜೀವ ಬಂದೋಡುತ್ತಿದೆ. ಅಘದೊಡಲು ಕೇಶವ ಸುತಗೆ ಸುಮ್ಮಾನ ಭುವನದಿ. ಅಘದೊಡಲು ಕೇಶವ ಸುತ ಸುಮ್ಮಾನ ಭುವನದಿ. ಯಂತ್ರಗಳ ಕಾಲವಿದು, ಜೀವಕ್ಕೆಲ್ಲಿದೆ ಪಾಲು. ತಂತ್ರಗಳೇ ಬಹಳವಿದೆ, ಮಂತ್ರವೇ ತರಬಾಳು. ಯಂತ್ರಗಳ ಕಾಲವಿದು, ಜೀವ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಇದುವರೆಗೆ ನಾವು ಗೀತಾಭ್ಯಾಸದ ಕ್ಷೇತ್ರಜ್ಞ ಯೋಗ 13ನೇ ಅಧ್ಯಾಯ 3 ಶ್ಲೋಕಗಳನ್ನು ನೋಡಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪವನ್ನು
ಅರ್ಜುನನಿಗೆ ವಿಶೇಷವಾದ ದೃಷ್ಟಿಯನ್ನು ಕೊಟ್ಟು ಯೋಗ ಸಾಮರ್ಥ್ಯದಿಂದ ಯೋಗ ಸಿದ್ಧಿಯಿಂದ ತೋರಿಸಿದ ನಂತರ ವಿಶ್ವರೂಪವನ್ನು ಹಿಂತೆಗೆದುಕೊಂಡು ಮಹಾವಿಷ್ಣು ಭಾವದಿಂದ ಶ್ರೀಕೃಷ್ಣ ಭಾವಕ್ಕೆ ಬಂದು ಶ್ರೀಕೃಷ್ಣನಾಗಿ ಅರ್ಜುನನಿಗೆ ಭಕ್ತಿ ಯೋಗವಂತೂ ಮತ್ತು ಭಕ್ತಿಯ ಮಹಿಮೆಗಳನ್ನು ಭಕ್ತನ ಲಕ್ಷಣಗಳನ್ನು ತಿಳಿಸಿ ಭಕ್ತ ಭಗವಂತನ ಸಂಬಂಧವನ್ನು ವಿವರವಾಗಿ 12ನೇ ಅಧ್ಯಾಯದಲ್ಲಿ ತಿಳಿಸಿದ ನಂತರ ಈಗ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಯೋಗವನ್ನು ತಿಳಿಸುತ್ತಾ ಇದ್ದಾನೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದ. ನಾರಾಯಣ. ಕ್ಷೇತ್ರಜ್ಞ ಇತಿ ತದ್ವಿದಃ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತತ್ ಜ್ಞಾನಂ ಮತಂ ಮಮ. ಕ್ಷೇತ್ರಜ್ಞ ಇವರ ಸಂಬಂಧದಿಂದ ಯಾವ ಜ್ಞಾನ ಅನ್ನುವುದಿದೆಯೋ ಆ ಜ್ಞಾನವೇ ಸರಿಯಾದ ಜ್ಞಾನವೆಂದು ನನ್ನ ಮತ ಅಂತ ಪರಮಾತ್ಮ ತನ್ನ ಮತವನ್ನು ತಿಳಿಸ್ತಾ ಇದ್ದಾನೆ. ಇದಂ ಶರೀರಂ ಅಂತ ಶರೀರ ಪದವನ್ನೇ ಪ್ರಯೋಗ ಮಾಡಿದ್ದಾನೆ ಪರಮಾತ್ಮ. ಅದನ್ನೇ ಕ್ಷೇತ್ರ ಅಂತ ಕರೀತಾರಪ್ಪ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಶರೀರವನ್ನು ಕ್ಷೇತ್ರ ಅಂತ ಯಾಕೆ ಕರೆದ ಪರಮಾತ್ಮ, ಯಾಕೆ ಹಾಗೆ ಹೇಳ್ದ ಅಂತ ಅವಲೋಕನ ಮಾಡಿದ್ರೆ ಅದರೊಳಗಿರುವುದು ಯಾರಪ್ಪ, ಕ್ಷೇತ್ರದೊಳಗಿರುವುದು ಯಾರಪ್ಪ ಅಂದರೆ ಕ್ಷೇತ್ರಜ್ಞ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಹಿಂದೆ ದೇಹದೊಳಗೆ ದೇಹಿ ಇದ್ದಾನೆ ಅಂತ ಹೇಳಿದ್ದಾನೆ ಸಾಂಖ್ಯಯೋಗದಲ್ಲಿ. ಇಲ್ಲಿ ಅದೇ ದೇಹವನ್ನು ಶರೀರ ಅಂತ ಹೇಳುವುದರ ಮೂಲಕವಾಗಿಯೂ ಶರೀರವೇ ಕ್ಷೇತ್ರ ಅಂತ ಹೇಳುವುದರ ಮೂಲಕವಾಗಿಯೂ ವಿಸ್ತರಿಸಿ ಬಿಟ್ಟಿದ್ದಾನೆ. ಯಾಕಪ್ಪ ವಿಸ್ತರಿಸಿದ್ದಾನೆ ಅಂತ ಹೇಳ್ತಾ ಇದ್ದೀವಿ ಅಂದರೆ, ನಾವು ಮೊದಲ 2ನೇ ಅಧ್ಯಾಯದಿಂದ ದೇಹಿಗಳನ್ನು ತಿಳಿದುಕೊಂಡು ಭೂತಾತ್ಮ ಜೀವಾತ್ಮಗಳ ವಿಷಯದಲ್ಲಿ ಏನೆಲ್ಲ ತಿಳಿದುಕೊಂಡವೋ 10 ಅಧ್ಯಾಯಗಳಲ್ಲಿ ಅದಕ್ಕಿಂತ ಭಿನ್ನವಾಗಿರುವಂತಹ ಒಂದು ಜ್ಞಾನವನ್ನು ಇಲ್ಲಿ ಕೊಡ್ತಾ ಇದ್ದಾನೆ ಪರಮಾತ್ಮ. ಏನಪ್ಪ ಅಂದರೆ, ಈ ಒಂದು ಕಾರಣದಿಂದನೇ ಕ್ಷೇತ್ರಜ್ಞರ ವಿಷಯದಲ್ಲಿ ತಿಳಿಸಿರುವ ಕಾರಣದಿಂದಲೇ ಯಾರಿಗೂ ಈ ಬ್ರಹ್ಮವಿದ್ಯೆ ಅಷ್ಟು ಸುಲಭವಾಗಿ ತಿಳಿಯುವುದಿಲ್ಲ. ಕಾರಣವಿಷ್ಟೇ. ದೇಹ ಶರೀರ ಎಂದು ಹೇಳಿದ ಪರಮಾತ್ಮ ಇದುವರೆಗೆ ಇಲ್ಲಿ ಕ್ಷೇತ್ರ ಅಂತ ಹೇಳ್ತಾ ಇದ್ದಾನೆ ಅಂದರೆ, ಕ್ಷೇತ್ರಜ್ಞ ಆ ಕ್ಷೇತ್ರದೊಳಗಿರುತ್ತಾನೆ, ಶರೀರದೊಳಗಿರುತ್ತಾನೆ, ದೇಹದೊಳಗಿರುತ್ತಾನೆ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಸೊ ಕ್ಷೇತ್ರಜ್ಞ ಯಾರಪ್ಪ ಅಂದರೆ ಬೇರೆ ಯಾರೂ ಅಲ್ಲಪ್ಪ, ನಾನೇ ಕ್ಷೇತ್ರಜ್ಞ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿ ನಾನೇ ಕ್ಷೇತ್ರಜ್ಞ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ನಾವು ಅಂದ್ಕೊಳ್ಬಾರ್ದು. ಯಾವ ವಿಶ್ವರೂಪ ದರ್ಶನವನ್ನು ತೋರಿಸಿದ ಮಹಾವಿಷ್ಣು ಭಾವದಿಂದ ಆ ಒಂದು ವಿಶ್ವರೂಪ ದರ್ಶನವನ್ನು ಮಾಡಿಸಿದಂತಹ ವಿಶ್ವದೇಹದ ವಿಷಯದಲ್ಲಿ ಕ್ಷೇತ್ರ ಅಂತ ತಿಳಿದುಕೊಳ್ಬೇಕು. ವಿಶ್ವದೇಹದ ವಿಷಯದಲ್ಲಿ ಕ್ಷೇತ್ರ ಅಂತ ತಿಳಿದುಕೊಂಡಾಗ ಮಹಾವಿಷ್ಣು ಭಾವದಿಂದ ಯಾವ ಐಶ್ವರ್ಯ ರೂಪವನ್ನು ಯೋಗವನ್ನು ವಿಶ್ವರೂಪವನ್ನು ತೋರಿಸಿದನೋ ಪರಮಾತ್ಮ, ಆ ವಿಶ್ವರೂಪಕ್ಕೆ ಆಧಾರವಾಗಿರುವಂತಹ ಕ್ಷೇತ್ರವನ್ನಾಗಲಿ ಅದರೊಳಗಿರುವವನು ಮಹಾವಿಷ್ಣುವೇ ಕ್ಷೇತ್ರಜ್ಞನಾಗಿ ಎಂಬುದನ್ನು ತಿಳಿದುಕೊಳ್ಳುವುದಾಗಲಿ ಮಾಡಿದಾಗ ಮಾತ್ರ ಇದು ಸರಿಯಾದ ಜ್ಞಾನವೆನಿಸುತ್ತದೆ. ಸೊ ಮೊದಲ 6 ಅಧ್ಯಾಯಗಳಲ್ಲಿ ಒಂದು ಪ್ರತ್ಯೇಗಾತ್ಮನನ್ನು ಅಥವಾ ಜೀವಾತ್ಮನನ್ನು ನಾವು ಹೇಗೆ ದೇಹ ದೇಹಿ ಆತ್ಮ ಎಂದು ತಿಳಿದುಕೊಂಡೆವೋ, 7ನೇ ಅಧ್ಯಾಯದಿಂದ ಹೇಗೆ ವಿಶ್ವಾತ್ಮ ವಿಶ್ವದೇಹ ಎಂಬುದನ್ನು ತಿಳಿದುಕೊಂಡೆವೋ, ಈಗ ಅವೆರಡೂ ವ್ಯಷ್ಟಿ ಸಮಷ್ಟಿಗಳನ್ನು ಇನ್ನೂ ವಿಸ್ತರಿಸಿ ಬಿಟ್ಟಿದ್ದಾನೆ ಪರಮಾತ್ಮ.
ಇಲ್ಲಿ ಸರ್ವಲೋಕ ಮಹೇಶ್ವರನಾಗಿಯೂ ಸರ್ವಭೂತಗಳ ಹೃದಯದಲ್ಲಿ ಸ್ಥಿತನಾಗಿರುವನಾಗಿಯೂ ಯಜ್ಞ ತಪಸ್ಸುಗಳಿಗೆ ಭೋಕ್ತಾರನಾಗಿಯೂ ಇರುವ ಪರಮಾತ್ಮ ಕ್ಷೇತ್ರಜ್ಞನೆನಿಸಿಕೊಳ್ಳುತ್ತಿದ್ದಾನೆ. ಸೊ ಪರಮಾತ್ಮ ಕ್ಷೇತ್ರಜ್ಞನಾದಾಗ ಅವನು ಇರುವಂತಹ ಸ್ಥಳವನ್ನು ಕ್ಷೇತ್ರ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ವಿಷಯದಲ್ಲಿ ಯಾರು ತಿಳಿದುಕೊಳ್ಳುತ್ತಾರೆಯೋ ಅದು ನಿಜವಾದ ಜ್ಞಾನ, ಸರಿಯಾದ ಜ್ಞಾನ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಹಾಗಾಗಿ ಇಲ್ಲಿ ಪರಮಾತ್ಮ ಹೇಳುವ ಕ್ಷೇತ್ರಜ್ಞ ತಾನೇ ಎಂದ ಮಾತ್ರಕ್ಕೆ ಶ್ರೀಕೃಷ್ಣನೆಂದು ಅರ್ಥವಲ್ಲ. ಮಹಾವಿಷ್ಣು ಭಾವದಿಂದ ವಿಶ್ವಾತ್ಮನಾದಂಥವನು ಇಡೀ ವಿಶ್ವವನ್ನೇ ಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದಾನೆ ಅನ್ನುವ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು. ಯಾವಾಗ ಅವನು ಅವತರಿಸುತ್ತಾನೋ ಅಂಶಾವತಾರಿಯಾಗಿ ಆಗಲಿ ಪೂರ್ಣಾವತಾರವಾಗಿ ಆಗಲಿ ಆಗ ಕೃಷ್ಣನ ದೇಹವು ಕ್ಷೇತ್ರವೆನಿಸುತ್ತದೆ. ಕೃಷ್ಣನ ದೇಹದೊಳಗಿರುವ ವಿಶ್ವಾತ್ಮನಾದ ಪರಮಾತ್ಮ ಇದ್ದಾನಲ್ಲ ಅವನು ಕ್ಷೇತ್ರಜ್ಞನೆನಿಸಿಕೊಳ್ಳುತ್ತಾನೆ. ಇನ್ನು ಎಲ್ಲರನ್ನೂ ಆ ರೀತಿ ಎಲ್ಲ ದೇಹಗಳನ್ನು ಆ ರೀತಿ ನಾವು ನೋಡಲು ಸಾಧ್ಯವಿಲ್ಲ. ಸಕಲ ಭೂತಾತ್ಮಗಳು ಜೀವಾತ್ಮಗಳಿಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎಂದು ಹೇಳಲು ಬರುವುದಿಲ್ಲ. ಯಾಕಪ್ಪ? ಕ್ಷೇತ್ರಜ್ಞ ಇರುವಂತಹ ಕ್ಷೇತ್ರಜ್ಞ ಪ್ರಭಾವಕ್ಕೆ ಒಳಪಟ್ಟಿರುತ್ತದೆ ಎಂದು 3ನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳಿದ್ದಾನೆ. ತತ್ ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಯತ್ ಪ್ರಭಾವಶ್ಚ. ಆ ಕ್ಷೇತ್ರಜ್ಞನ ಪ್ರಭಾವ ಅನ್ನೋದು ಕ್ಷೇತ್ರದ ಮೇಲೆ ಸಂಪೂರ್ಣವಾಗಿರುತ್ತೆ, ಮತ್ತೆ ಕ್ಷೇತ್ರದ ಪ್ರಭಾವವೂ ಇರುತ್ತೆ. ಹೀಗೆ ನಾವು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಪ್ರಭಾವದ ವಿಷಯವಾಗಿ ತಿಳಿದುಕೊಂಡರೆ 2ನೇ ಅಧ್ಯಾಯದಲ್ಲಿ ಹೇಗೆ ಸದ್ವಸ್ತು ಅಸದ್ವಸ್ತು ಎಂದು ಪರಮಾತ್ಮನು ತಿಳಿಸಿದೆನೋ, ದೇಹ ಮತ್ತು ದೇಹಿಯೊಳಗಿರುವಂತಹ ಆತ್ಮನನ್ನು ಸದ್ವಸ್ತು ಎಂದು ತಿಳಿಸಿ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ಹೇಳಿ ಭಾವವನ್ನು ಹೇಳಿದನಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಕ್ಷೇತ್ರಜ್ಞನಿಗೆ ಪ್ರಭಾವವನ್ನು ಹೇಳುತ್ತಿದ್ದಾನೆ ಪರಮಾತ್ಮ. ಕ್ಷೇತ್ರಕ್ಕೂ ಪ್ರಭಾವ ಉಂಟಾಗುತ್ತೆ, ಕ್ಷೇತ್ರನ ಪ್ರಭಾವವೂ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಸಮಷ್ಟಿ ರೂಪದಲ್ಲಿ ಪರಮಾತ್ಮ ಇರುವ ದೇಹವನ್ನು ದೇಹವಾಗಲಿ ಒಂದು ಭೌತಿಕ ಕೃಷ್ಣ ಅವತಾರ ರಾಮಾವತಾರದಲ್ಲಿ ವಾಮನಾವತಾರದಲ್ಲಿರುವಂತೆ ಭೌತಿಕ ದೇಹವನ್ನು ಧರಿಸುವುದಾಗಲಿ ಅದನ್ನು ನಾವು ಕ್ಷೇತ್ರ ಎಂದು ಹೇಳಬೇಕೇ ಹೊರತು ಎಲ್ಲ ಶರೀರಗಳನ್ನು ಕ್ಷೇತ್ರ ಎಂದು ಹೇಳಲು ಬರುವುದಿಲ್ಲ. ಯಾಕಪ್ಪ ಅಂದರೆ ಸಮಷ್ಟಿ ರೂಪದಲ್ಲಿರುವಂತಹ ವಿಶ್ವಾತ್ಮನು ಕ್ಷೇತ್ರಜ್ಞನಾಗಿರುವುದರಿಂದ ಕ್ಷೇತ್ರಜ್ಞನ ಪ್ರಭಾವವು ಆ ಒಂದು ದೇಹದ ಮೂಲಕ ವಿಶ್ವಕ್ಕೆ ಪಸರಿಸುತ್ತಿರುತ್ತದೆ. ಕ್ಷೇತ್ರವನ್ನು ಮೀರಿ ಹೋಗ್ತಾ ಇರುತ್ತೆ ಪ್ರಭಾವ ಎನ್ನುವುದು. ಅಲ್ಲಿ ಭಾವ ಎನ್ನುವುದು ಹೇಗಿತ್ತೋ ಇಲ್ಲಿ ಪ್ರಭಾವ ಅನ್ನುವುದು ಹಾಗಾಗುತ್ತೆ. ಆ ಕಾರಣದಿಂದ ಕ್ಷೇತ್ರಜ್ಞನನ್ನು ನಾವು ಬೇರೆಯ ರೀತಿಯಲ್ಲೇ ತಿಳಿದುಕೊಳ್ಳಬೇಕು, ಸಮಷ್ಟಿ ರೂಪದಲ್ಲಿಯೇ ತಿಳಿದುಕೊಳ್ಳಬೇಕು. ಇಲ್ಲಿ ಪರಮಾತ್ಮನು ವಿಶ್ವಾತ್ಮನಾದ ಮಹಾವಿಷ್ಣುವಿನ ವಿಶ್ವದೇಹದ ಒಳಗೆ ಇರುವಂತಹ ರಚನೆಗಳನ್ನು ತಿಳಿಸುವುದರ ಮೂಲಕವಾಗಿ ಈ ಪರಮಾತ್ಮನ ಕ್ಷೇತ್ರಜ್ಞನ ಇರುವ ಸ್ಥಳವನ್ನು ಕ್ಷೇತ್ರ ಅಂತ ಹೇಳ್ತಾ ಇದ್ದಾನೆ. ಅದು ದೇಹವೂ ಅಂತಲೇ ಹೇಳ್ತಾ ಇದ್ದಾನೆ. ಆದ್ದರಿಂದ ಇದಂ ಶರೀರಂ ಕೌಂತೆಯ ಶರೀರ ಪದವನ್ನೇ ಹಾಕಿದ್ದಾನೆ. ಆದ್ದರಿಂದ ನಾವು ಅವನನ್ನು ವಿಶ್ವಾತ್ಮನೆಂದು ವಿಶ್ವದೇಹಿ ಎಂದು ತಿಳಿದುಕೊಳ್ಳಬೇಕು. ಭೌತಿಕ ಶರೀರವನ್ನೇ ಧರಿಸಿದಾಗ್ಯೋ ಅವತಾರ ಮಾಡಿದಾಗಲೆಲ್ಲ ಆ ಭೌತಿಕ ಶರೀರದಲ್ಲೂ ಕ್ಷೇತ್ರಜ್ಞನಾಗಿ ವಿಶ್ವಾತ್ಮನ ಪ್ರಭಾವವೇ ಸಂಪೂರ್ಣವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಮತ್ತು ದೇಹದ ರಚನೆಯನ್ನು ತಿಳಿಸ್ತಾ ಇದ್ದಾನೆ.
ಹಾಗಾದರೆ ಭೌತಿಕ ದೇಹಿಯಾಗಿರುವಂತಹ ಒಬ್ಬ ಭೌತಿಕ ದೇಹದ ಮನುಷ್ಯನಿಗೆ ಹೋಲಿಸಿದರೆ ಅವನ ದೇಹದಲ್ಲಿ ಕ್ಷೇತ್ರದಂತಹ ಪ್ರಭಾವವೂ ಇರುವುದಿಲ್ಲ, ಕ್ಷೇತ್ರಜ್ಞನಂತಹ ವಿಶ್ವಾತ್ಮನೂ ಇರುವುದಿಲ್ಲ ಎಂಬುದು ನಮಗೆ ಸರ್ವವಿದಿತ ಸತ್ಯವಾಗಿ ತೋರುತ್ತೆ. ಆ ಕಾರಣದಿಂದಲೇ ಪರಮಾತ್ಮನನ್ನು ಗುರುತಿಸುವುದಕ್ಕೆ ಅನುಕೂಲವಾಗುತ್ತೆ, ದೈವವನ್ನು ಗುರುತಿಸುವುದಕ್ಕೆ ಅನುಕೂಲವಾಗುತ್ತೆ. ಹೀಗೆ ದೇವತಾದಿಗಳು ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರಲ್ಲ, ಆ ದೇವತಾದಿಗಳು ಅವತಾರ ಎತ್ತಿದಾಗ ಅಂಶಾವತಾರವಾಗಿ ಅರ್ಜುನನಾಗಿಯೋ ಧರ್ಮರಾಯನಾಗಿಯೋ ಬಂದಾಗಲೂ ಅವರಗಳ ದೇಹದಲ್ಲಿರುವಂತಹ ಆ ಅಂಶಾವತಾರಿ ದೇವತಾತ್ಮನೂ ಸಹಿತ ಅವನ ದೇಹವನ್ನು ಕ್ಷೇತ್ರವೆಂದೇ ಹೇಳುತ್ತೇವೆ. ಆ ದೇವತಾತ್ಮನ ಪ್ರಭಾವ ಅವನ ದೇಹದ ಮೇಲೆ ಪ್ರಭಾವವನ್ನು ಬೀರ್ತಾನೆ ಇರುತ್ತೆ, ಅದು ಕ್ಷೇತ್ರವೆನಿಸಿಕೊಳ್ಳುತ್ತದೆ. ಈ ಒಂದು ದೃಷ್ಟಿಯಿಂದ ನೋಡಬೇಕು, ಸಮಷ್ಟಿ ರೂಪದಲ್ಲಿ ನೋಡಬೇಕು. ಆ ರೀತಿ ನೋಡಿದಾಗ ಮಹಾವಿಷ್ಣು ಭಾವದಿಂದ ಯಾವ ವಿಶ್ವರೂಪವನ್ನು ತೋರಿಸಿದನೋ ಆ ವಿಶ್ವರೂಪವೆಂಬ ದೇಹ ಕ್ಷೇತ್ರವೆಂದೆನಿಸಿಕೊಳ್ಳುತ್ತದೆ. ಹೀಗೆ ಕ್ಷೇತ್ರಜ್ಞಾನ ವಿಷಯದಲ್ಲಿ ಅರ್ಥ ಮಾಡಿಕೊಂಡಾಗ ಇದು ಸರಿಯಾದ ಜ್ಞಾನ ಎಂದು ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಆ ಕ್ಷೇತ್ರವು ಯಾವುದು ಮತ್ತು ಎಂತಹ ಪ್ರಕಾರವುಳ್ಳದ್ದು, ಯಾವ ವಿಕಾರಗಳು ಇದೆ, ಯಾವುದರಿಂದ ಯಾವುದು ಆಗುತ್ತದೆ ಮತ್ತು ಅವನು ಯಾವನು, ಎಂತಹ ಸ್ವಭಾವವುಳ್ಳವನು, ಕ್ಷೇತ್ರಜ್ಞನು ಎಂತಹ ಸ್ವಭಾವವುಳ್ಳವನು, ಅದೆಲ್ಲವನ್ನು ಸಂಕ್ಷೇಪವಾಗಿ ನಾನು ಹೇಳುತ್ತೇನೆ ಕೇಳು ಅರ್ಜುನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. 4ನೇ ಶ್ಲೋಕದಲ್ಲಿ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಷಯದಲ್ಲಿ ಇದುವರೆಗೆ ಅನಾದಿ ಕಾಲದಿಂದ ಸನಾತನವಾಗಿ ಬಂದಿರುವಂತಹ ಯಾವ ಈ ಜ್ಞಾನ ಭಂಡಾರವಿದೆಯೋ ಅದನ್ನು ಋಷಿಗಳು ಛಂದೋಬದ್ಧವಾಗಿ ವಿಧ ವಿಧವಾದ ರೀತಿಯಲ್ಲಿ ವರ್ಣಿಸಿದ್ದಾರೆ, ಗೀತೆಗಳನ್ನು ಬರೆದಿದ್ದಾರೆ. ಅದೇ ಆಧಾರಪ್ಪ ಈ ಒಂದು ಕ್ಷೇತ್ರಜ್ಞನ ವಿಷಯದಲ್ಲಿ ತಿಳಿದುಕೊಳ್ಳುವುದಕ್ಕೆ ಮತ್ತು ಕ್ಷೇತ್ರದ ವಿಷಯದಲ್ಲಿ ತಿಳಿದುಕೊಳ್ಳುವುದಕ್ಕೆ, ಕ್ಷೇತ್ರಜ್ಞರ ಸಂಬಂಧವನ್ನು ಹೇಗೆ ತಿಳಿದುಕೊಳ್ಳಬೇಕು ಅನ್ನುವುದಕ್ಕೆ ಅದೇ ಆಧಾರಪ್ಪ. ಅದೇ ವೇದಗಳೇ ಮೂಲವಾಗಿರುವಂತಹ ಒಂದು ಜ್ಞಾನ ಭಂಡಾರ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಅಂತ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಋಷಿಭಿಃ ಬಹುಧಾ ಗೀತಂ ಛಂದೋಭಿಃ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದೈಃ ಚ ಏವ ಹೇತುಮದ್ಭಿರ್ವಿನಿಶ್ಚಿತೈಃ. ಕ್ಷೇತ್ರಜ್ಞರ ಸ್ವರೂಪವನ್ನು ಋಷಿಗಳು ಬಹುಪ್ರಕಾರವಾಗಿ ಹಾಡಿದ್ದಾರೆ. ವಿಧ ವಿಧವಾದ ಛಂದಸ್ಸುಗಳು ಬೇರೆ ಬೇರೆಯಾಗಿ ಹಾಡಿದೆ. ಹೇತುಗಳಿಂದ ಕೂಡಿದ, ಕಾರಣಗಳಿಂದ ಕೂಡಿದ ಮತ್ತು ನಿಶ್ಚಯ ರೂಪವಾಗಿರುವ ಈ ಥರನೇ ಇರುತ್ತೆ, ಅದನ್ನು ಕ್ಷೇತ್ರ ಅಂತ ಹೇಳಬೇಕು. ಈ ರೀತಿಯ ಲಕ್ಷಣಗಳನ್ನೇ ಹೊಂದಿರುತ್ತೆ, ಅದನ್ನು ಕ್ಷೇತ್ರಜ್ಞ ಅಂತ ಹೇಳಬೇಕು. ಅಂತ ಕ್ಷೇತ್ರಜ್ಞರ ವಿಷಯದಲ್ಲಿ ಬ್ರಹ್ಮಸೂತ್ರಾದಿಗಳು, ವೇದಗಳು, ಉಪನಿಷತ್ತುಗಳನ್ನೇ ನೀನು ಶ್ರುತಿ ಸ್ಮೃತಿಗಳಾಗಿ ತೆಗೆದುಕೊಂಡು ಶಾಸ್ತ್ರೀಯವಾಗಿ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿ ಪರಮಾತ್ಮ ಒಂದು ಶಾಸ್ತ್ರೀಯ ಚೌಕಟ್ಟನ್ನು ಕೊಡ್ತಾ ಇದ್ದಾನೆ ಈ ಕ್ಷೇತ್ರಜ್ಞರ ಜ್ಞಾನದ ವಿಷಯದಲ್ಲಿ. ಮುಂದೆ ಕ್ಷೇತ್ರವನ್ನು ವಿವರಿಸುತ್ತಾ ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಪಂಚಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತನಾಗಿರುವವನೇ ಕ್ಷೇತ್ರಜ್ಞ ಪರಮಾತ್ಮ. 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಇಚ್ಛೆ, ದ್ವೇಷ, ಸುಖ, ದುಃಖ, ಸಂಘಾತ, ಚೇತನ, ಧೃತಿ, ಇದಿಷ್ಟೂ ಎಲ್ಲವೂ ಸೇರಿ ಕ್ಷೇತ್ರವೆನಿಸುತ್ತದೆ.
ಎಲ್ಲವೂ ಸಮಷ್ಟಿ ರೂಪದಲ್ಲಿ ನಾವು ತಿಳಿದುಕೊಳ್ಬೇಕು. ಇವೆಲ್ಲವೂ ಇರುತ್ತೆ ಕ್ಷೇತ್ರದಲ್ಲಿ, ಈ ವಿಕಾರಗಳಿಂದನೂ ಕೂಡಿರುತ್ತದೆ ಅಂತ ಹೇಳಿ ಅದನ್ನು ಸಂಕ್ಷೇಪವಾಗಿ ಪರಮಾತ್ಮ ಹೇಳಿದ್ದಾನೆ. ಅಂದರೆ ಸಂಕ್ಷೇಪವಾಗಿ ಹೇಳಿದ್ದಾನೆ ಅಂದರೆ ಅರ್ಥ ಏನಾಯಿತು? ಕೆಲವು ವಿಷಯಗಳು ಇನ್ನೂ ಇದೆ, ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂದರೆ ಋಷಿಭಿಹಿ ಬಹುದಾ ಗೀತಂ, ಅವರಿಂದ ತಿಳ್ಕೊಳ್ಬೇಕಪ್ಪ. ನಾನು ಸಂಕ್ಷೇಪವಾಗಿ ಹೇಳಿದ್ದೀನಿ, ಇದೇ ಫೈನಲ್ ಅಲ್ಲಪ್ಪ, ಇದೇ ಸಂಪೂರ್ಣವಾದ ಜ್ಞಾನವಲ್ಲಪ್ಪ, ಇದು ಸಂಕ್ಷೇಪವಾದ ಜ್ಞಾನ. ಇದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂದರೆ ನಾನು ಹೇಳದೇ ಇರುವಂಥ ಕೆಲವು ವಿಷಯಗಳು ಋಷಿಗಳು ಹೇಳಿರ್ತಾರೆ. ಆದ್ದರಿಂದ ಋಷಿಗಳು ಹೇಳಿರುವಂಥದ್ದೇ ಪೂರ್ಣವಾದ್ದು, ಪರಿಪೂರ್ಣವಾದ್ದಪ್ಪ ಅಂತ ಹೇಳಿ ಪರಮಾತ್ಮ ಶಾಸ್ತ್ರ ಮತ್ತು ಶ್ರುತಿ ಸ್ಮೃತಿಗಳ ಚೌಕಟ್ಟನ್ನು ವರ್ಣಿಸ್ತಾ ಹೇಳ್ತಾ ಇದ್ದಾನೆ. ಎಲ್ಲ ವಸ್ತುಗಳನ್ನು, ರಚನೆಗಳನ್ನು ಸಮಷ್ಟಿ ರೂಪದಲ್ಲಿ ಕ್ಷೇತ್ರದಲ್ಲಿ ಇವೆಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ. ಅಮಾನಿತ್ವ, ಅದಂಭಿತ್ವ ಅಂದರೆ ದಂಭವಿಲ್ಲದೆ ಇರುವಂಥದ್ದು, ಅಹಂಕಾರವಿಲ್ಲದೆ ಇರುವಂಥದ್ದು. ಅಹಿಂಸೆ, ಕ್ಷಾಂತಿ, ಆರ್ಜವ, ಆಚಾರ್ಯೋಪಾಸನೆ, ಶೌಚ, ಸ್ಥೈರ್ಯ, ಆತ್ಮನಿಗ್ರಹ, ಇವಿಷ್ಟು ಆಚರಣೆಗಳನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ಧರ್ಮಂಚರ, ಸತ್ಯಂವದ ಅಂತ ಯಾವುದನ್ನು ನಾವು ಹೇಳ್ತೀವೋ ಅದು ಕ್ಷೇತ್ರಜ್ಞನ ವಿಷಯದಲ್ಲಿ ಸತ್ಯಂವದ, ಕ್ಷೇತ್ರಜ್ಞನೇ ಸತ್ಯ. ಧರ್ಮಂಚರ, ಇವುಗಳೆಲ್ಲ ಇರುವಂಥದ್ದು ಆಚರಣೆಗಳು, ಆಚಾರಗಳು. ಅಮಾನಿತ್ವ, ಅದಂಭಿತ್ವ, ಅಹಿಂಸೆ, ಕ್ಷಾಂತಿ, ಆರ್ಜವ, ಆಚಾರ್ಯೋಪಾಸನೆ. ನೋಡಿ, ಆಚಾರ್ಯೋಪಾಸನೆ ಅಂತ ಪರಮಾತ್ಮನೇ ತಿಳಿಸ್ಬಿಟ್ಟು ಋಷಿ ಮುನಿಗಳನ್ನು, ವೇದವನ್ನು, ಉಪನಿಷತ್ತುಗಳನ್ನು, ಬ್ರಹ್ಮಸೂತ್ರಗಳನ್ನು ಎಲ್ಲಿ ಯಾವ ವಿಷಯದಲ್ಲಿ ಕ್ಷೇತ್ರಜ್ಞರ ವಿಷಯದಲ್ಲಿ ಬರೆದಿಟ್ಟಿದ್ದಾರೋ ಅಂತಹವರುಗಳು ಆಚಾರ್ಯರು ಅನ್ನಿಸ್ಕೊಳ್ತಾರೆ. ಅದರ ವಿಷಯದಲ್ಲಿ ಯಾರು ತಿಳಿಸ್ಕೊಡ್ತಾರೋ ಅವರು ಆಚಾರ್ಯರು ಅನ್ನಿಸ್ಕೊಳ್ತಾರೆ. ಅಂಥ ಆಚಾರ್ಯರ ಉಪಾಸನೆಯನ್ನು ಮಾಡಬೇಕು ಅಂತ ಪರಮಾತ್ಮನೇ ತಿಳಿಸ್ತಾ ಇದ್ದಾನೆ. ಅಂದರೆ ಏನಾಯಿತು ಅಂದರೆ ಇದು ಸಾಮಾನ್ಯವಾದ ಜ್ಞಾನವಲ್ಲ, ವಿಶೇಷವಾದ ಜ್ಞಾನ. ನಾವು ಮೊದಲ 6 ಅಧ್ಯಾಯಗಳು ಮತ್ತು ಇನ್ನು 6 ಅಧ್ಯಾಯಗಳಲ್ಲಿ ಭೂತಾತ್ಮನನ್ನಾಗಲಿ ಅಥವಾ ಜೀವಾತ್ಮನನ್ನಾಗಲಿ ಮತ್ತು ವಿಶ್ವಾತ್ಮನನ್ನಾಗಲಿ ವಿಶ್ವವನ್ನಾಗಲಿ ತಿಳಿದುಕೊಂಡಂತೆ ಅಲ್ಲಪ್ಪ. ಇದಕ್ಕೆ ಆಚಾರ್ಯೋಪಾಸನೆಯು ಒಂದು ಆಚರಣೆಯಾಗಿಯೇ ಉಪಾಸನೆಯನ್ನು ಮಾಡಿ ಶೌಚ, ಸ್ಥೈರ್ಯ, ಆತ್ಮನಿಗ್ರಹಗಳನ್ನು ಮಾಡಬೇಕಾಗುತ್ತಪ್ಪ. ಈ ರೀತಿ ಆಚಾರವನ್ನು ಮಾಡುವಂಥದ್ದು ಕ್ಷೇತ್ರಜ್ಞನ ಲಕ್ಷಣಗಳು. ಕ್ಷೇತ್ರದ ಲಕ್ಷಣಗಳು ಹೋದ ಶ್ಲೋಕಗಳಲ್ಲಿ ತಿಳಿಸಿದ ಹಾಗೆ ಪಂಚಭೂತಗಳಾಗಲಿ, ಅಹಂಕಾರ ಆಗಲಿ, ಬುದ್ಧಿಯಾಗಲಿ, ಅವ್ಯಕ್ತವಾಗಿರುವಂತಹ ಪರಮಾತ್ಮನಾಗಲಿ, ಪರಮಾತ್ಮ, ಪರಮಪುರುಷ ಮತ್ತು ಪರಬ್ರಹ್ಮ, ಅವುಗಳನ್ನೆಲ್ಲವನ್ನೂ ಒಂದೇ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಅವ್ಯಕ್ತ ಅಂತ 10 ಇಂದ್ರಿಯಗಳಾಗಲಿ ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಇಚ್ಛೆ, ದ್ವೇಷ, ಸುಖ, ದುಃಖ, ಸಂಘಾತ, ಚೇತನ, ಧೃತಿ, ಹೀಗೆ ಪರಮಾತ್ಮ ಒಂದೊಂದು ಪದಗಳನ್ನು ವರ್ಣಿಸುತ್ತಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ತಿಳಿಸಿ ಆಚಾರದ ವಿಷಯದಲ್ಲಿ ತಿಳಿಸ್ತಾ ಇದ್ದಾನೆ. ಅಂದರೆ ಏನಾಯಿತು? ಧರ್ಮ, ಆಚರಣೆ ಮಾಡಬೇಕು ಅಂದರೆ ಧರ್ಮಂಚರ, ಸತ್ಯಂವದ, ಸಂಪೂರ್ಣವಾಗಿ ಈ 3 ಶ್ಲೋಕಗಳಲ್ಲಿ ಪ್ರತಿಬಿಂಬಿತವಾಗ್ತಾ ಇದೆ. ಕ್ಷೇತ್ರಜ್ಞನ ವಿಷಯದಲ್ಲಿ, ಕ್ಷೇತ್ರದ ವಿಷಯದಲ್ಲಿ ಹೇಗೆ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಪರಮಾತ್ಮ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ದೇವರು, ಧರ್ಮ, ಆಚಾರ, ಇಷ್ಟು ಈ 5-6 ಶ್ಲೋಕಗಳಲ್ಲಿ ಪರಮಾತ್ಮ ತಿಳಿಸಿಬಿಟ್ಟಿದ್ದಾನೆ ಸಂಪೂರ್ಣವಾಗಿ. ಹಾಗೆ ನಾವು ಕ್ಷೇತ್ರವನ್ನು ತಿಳಿದುಕೊಳ್ಳಬೇಕು. ಯಾವುದೇ ದೇವತೆಗಳು ಜನ್ಮ ತಾಳಿದರೂ ಅವತಾರವೆತ್ತಿದರೂ ಈ ಕ್ಷೇತ್ರಜ್ಞ ಎಂಬ ಪದಗಳು ಅವರ ದೇಹ ಮತ್ತು ಅವರ ಅಸ್ತಿತ್ವಕ್ಕೆ ಅಕ್ಷೇತ್ರಾತ್ಮನಾಗಿರುವಂತಹ ಕ್ಷೇತ್ರಜ್ಞನಿಗೆ
ಎಲ್ಲವೂ ಸಮನ್ವಯ ಮಾಡಿಕೊಳ್ಳಬೇಕು. ಹೀಗೆ ತಿಳಿಸಿದ್ದಾನೆ ಪರಮಾತ್ಮ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ನೋಡಿ, ಗುಣಗಳನ್ನು ಹೇಳಿದ ಹಾಗೆಯೇ ಕ್ಷೇತ್ರದಲ್ಲಿರುವಂತಹ ದೋಷಗಳನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ಸೊ ಗುಣವಾಗಲಿ ದೋಷವಾಗಲಿ ಕ್ಷೇತ್ರಕ್ಕೆ ಸಮನ್ವಯ ಮಾಡಬೇಕೇ ಹೊರತು, ಅರ್ಥೈಸಬೇಕೇ ಹೊರತು ಕ್ಷೇತ್ರಜ್ಞನಿಗೆ ಇವುದು ಯಾವುದು ಅಂಟುವುದಿಲ್ಲ. ಅವನು ಭಿನ್ನವಾಗಿರುತ್ತಾನೆ ಈ ಕ್ಷೇತ್ರದಿಂದ. ಅವನ ಪ್ರಭಾವವೇ ಈ ಕ್ಷೇತ್ರದ ಮೇಲೆ ಸಂಪೂರ್ಣವಾಗಿ ಬೀಳ್ತಾ ಇರುತ್ತೆ, ಆಗ್ತಾ ಇರುತ್ತೆ, ನಡೆಸ್ತಾ ಇರುತ್ತೆ. ಹೀಗೆ ಕ್ಷೇತ್ರಜ್ಞನಾಗಿ ಕ್ಷೇತ್ರಗಳನ್ನು ತನ್ನ ನಿಯಂತ್ರಣದಲ್ಲಿ ಪರಮಾತ್ಮನು ಇಟ್ಟುಕೊಂಡಿರ್ತಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇಂದ್ರಿಯಗಳ ವಿಷಯಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು ಮತ್ತು ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ಇವುಗಳಲ್ಲಿ ದೋಷವನ್ನು ನೋಡುವುದು, ಈ ರೀತಿ ಮಾಡುವಂತಹ ಕ್ಷೇತ್ರಜ್ಞನ ವಿಷಯದಲ್ಲಿ ಎಲ್ಲವನ್ನು ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಹಾಗಾದರೆ ನಾವು ಕ್ಷೇತ್ರಜ್ಞನ ನೋಡೋದಕ್ಕೆ ಸಾಧ್ಯವೇ ಇಲ್ವೇ ಅಂದರೆ ಖಂಡಿತ ಸಾಧ್ಯ. ರಾಮನಾಗಲಿ, ಶ್ರೀಕೃಷ್ಣನಾಗಲಿ, ವಾಮನನಾಗಲಿ ಅವರೆಲ್ಲ ಬಂದು ಹೋಗಿದ್ದಾರೆ, ಪರಶುರಾಮರಾಗಲಿ, ಅವ್ರುಗಳನ್ನೆಲ್ಲ ನೋಡೋದ್ರ ಮೂಲಕವಾಗಿ ನಾವು ಕ್ಷೇತ್ರಜ್ಞನ ವಿಷಯವನ್ನಾಗಲಿ ಕ್ಷೇತ್ರದ ವಿಷಯವನ್ನಾಗಲಿ ಅವುಗಳನ್ನೆಲ್ಲ ತಿಳಿದುಕೊಳ್ಳಬೇಕು. ಆ ಕ್ಷೇತ್ರಜ್ಞನಿಗೆ ಗುಣದೋಷಗಳು ಇಲ್ಲ, ಕ್ಷೇತ್ರಕ್ಕೆ ಗುಣದೋಷಗಳು ಇದೆ ಎಂಬುದನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅವರು ಯಾವ ರೀತಿ ನಡ್ಕೊಳ್ತಾರಪ್ಪ ಅಂದರೆ ದೇವರು, ಧರ್ಮ, ಆಚಾರ ಇವು ಮೂರಲ್ಲೇ ಅವರು ಇರ್ತಾರೆ, ಮೂರನ್ನೇ ನಡೆಸ್ಕೊಂಡು ಹೋಗ್ತಾರೆ. ಅವರೇ ಸತ್ಯರೂಪರಾಗಿ ಬಂದಿರ್ತಾರಾದರೂ ದೇಹದ ಕಾರಣದಿಂದ ಅಂದರೆ ಕ್ಷೇತ್ರದ ಕಾರಣದಿಂದ ದೋಷಗಳು ಕಾಣಿಸ್ತಾ ಇರುತ್ತೆ, ಗುಣಗಳು ಕಾಣಿಸ್ತಾ ಇರುತ್ತಪ್ಪ ಅಂತ ಇಲ್ಲಿ ವರ್ಣಿಸ್ತಾ ಇದ್ದಾನೆ ಪರಮಾತ್ಮ. ಹೆಂಡತಿ, ಮನೆ, ಮಕ್ಕಳು ಮೊದಲಾದವುಗಳಲ್ಲಿ ಆಸಕ್ತಿ ಮತ್ತು ತನ್ಮಯತೆ ಇಲ್ಲದಿರುವುದು, ಇಷ್ಟಾನಿಷ್ಟಗಳು ಪ್ರಾಪ್ತವಾದಾಗ ಯಾವಾಗಲೂ ಸಮಚಿತ್ತವಾಗಿರುವುದು, ಇವುಗಳೆಲ್ಲವನ್ನು ಶ್ರೀರಾಮನಲ್ಲಿ ನಾವು ನೋಡ್ಬೋದು, ಕೃಷ್ಣನಲ್ಲಿಯೂ ನೋಡ್ಬೋದು. ಅವರ ಆ ರೀತಿಯೇ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞರಾಗಿ ಇದ್ದಂಥವರು. ಹೀಗೆ ನಾವು ಅರ್ಥ ಮಾಡಿಕೊಂಡು ಇವುಗಳನ್ನೆಲ್ಲ ತಿಳ್ಕೊಳ್ಬೇಕು. ಆಸಕ್ತಿರ್ ಅನಭಿಷ್ಟಂಗ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಹೇಗೆ ಕ್ಷೇತ್ರಜ್ಞನಾಗಿ ಈ ದೇಹದೊಳಗೆ ಕ್ಷೇತ್ರದಲ್ಲಿ ಇದ್ದು ಎಲ್ಲವನ್ನು ತೋರಿಸಿದ್ದಾನೆಯೋ ಪರಮಾತ್ಮ, ಅದನ್ನು ನಾವು ಆದರ್ಶವನ್ನಾಗಿಟ್ಟುಕೊಂಡು ಪ್ರತಿಯೊಂದು ಜೀವಾತ್ಮನೂ ತನ್ನ ದೇಹವನ್ನು ಕ್ಷೇತ್ರಜ್ಞನನ್ನು ಆವಾಹನೆ ಮಾಡಿ ಕ್ಷೇತ್ರಜ್ಞನನ್ನು ತನ್ನ ದೇಹದಲ್ಲಿ ನಿಲ್ಲಿಸುವುದರ ಮೂಲಕವಾಗಿ ಕ್ಷೇತ್ರಜ್ಞನ ಪ್ರಭಾವದಿಂದ ತನ್ನ ದೇಹವನ್ನು ಕ್ಷೇತ್ರವನ್ನಾಗಿ ಪರಿವರ್ತಿಸಬೇಕು, ಮಾರ್ಪಾಡು ಮಾಡಿಕೊಳ್ಳಬೇಕು ಎಂಬುದೇ ಈ ಕ್ಷೇತ್ರಜ್ಞ ಯೋಗದ ಮೂಲ ತತ್ವ. ಅದನ್ನೇ ಪರಮಾತ್ಮ ಇಲ್ಲಿ ವರ್ಣಿಸಿ ಹೇಳ್ತಾ ಇದ್ದಾನೆ. ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಮರತಿರ್ಜನ ಸಂಸದಿ. ಮತ್ತು ನನ್ನಲ್ಲಿ ಅನನ್ಯ ಯೋಗದ ಮೂಲಕವಾಗಿ ಅವ್ಯಭಿಚಾರಿಯಾದ ಭಕ್ತಿಯನ್ನು, ನಿರ್ಜನ ಪ್ರದೇಶದಲ್ಲಿ ಸೇವಿಸುವಿಕೆಯನ್ನು ಮತ್ತು ಜನಸಮೂಹದಲ್ಲಿ ಪ್ರೀತ ಇಲ್ಲದಿರುವಿಕೆಯನ್ನು ನೋಡಿ. ಜನಸಮೂಹದಲ್ಲಿ ಇರೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲಪ್ಪ. ಯಾರಿಗೆ? ಕ್ಷೇತ್ರಜ್ಞರಿಗೆ ಇಷ್ಟವಾಗುವುದಿಲ್ಲ. ಅವ್ರು ಜನಸಮೂಹಕ್ಕೆಲ್ಲ ಹೋಗಲ್ಲ, ಏಕಾಂತದಲ್ಲಿ. ಅದಕ್ಕೆ ನೋಡಿ, ವ್ಯಾಸರು ಹುಟ್ಟಿದ್ರು, ತಕ್ಷಣವೇ ತಪಸ್ಸಿಗೆ ಹೊರಟೋದ್ರು, ಏಕಾಂತಕ್ಕೆ ಹೊರಟೋದ್ರು. ಹಾಗೆ ಶುಕರು ಏಕಾಂತಕ್ಕೆ ಹೊರಟೋದ್ರು. ಎಲ್ಲರೂ ಹಾಗೆ ಕ್ಷೇತ್ರಜ್ಞನ ಲಕ್ಷಣಗಳನ್ನು ಹೊಂದಿರುವಂಥವ್ರು ಎಲ್ಲರೂ ಕ್ಷೇತ್ರವನ್ನಾಗಿ ಅವರ ದೇಹವನ್ನು ಉಪಯೋಗಿಸಿ ತಪಸ್ಸಿಗೆ, ಏಕಾಂತಕ್ಕೆ ಹೊರಟು ಹೋಗ್ತಾರೆ. ಆ ಗುಣಗಳನ್ನು ಇಲ್ಲಿ ವರ್ಣಿಸ್ತಾ ಇದ್ದಾನೆ ಪರಮಾತ್ಮ, ಆ ಕ್ಷೇತ್ರದ ಗುಣಗಳನ್ನು ಮತ್ತು ಆ ಕ್ಷೇತ್ರದಲ್ಲೇ ಇರುವ ದೋಷಗಳನ್ನೂ ತಿಳಿಸುತ್ತಾ ಇದ್ದಾನೆ. ಅವರುಗಳಿಗೂ ಕ್ಷೇತ್ರಜ್ಞನಾದಾಗ್ಯೂ ಅವರುಗಳಿಗೂ ದೇಹದಲ್ಲಿರುವಂತಹ ಗುಣದೋಷಗಳು ಇದ್ದೇ ಇರುತ್ತೆ. ಅವರು ಅದನ್ನು ಹೇಗೆ ನಿಯಂತ್ರಣದಲ್ಲಿಟ್ಟುಕೊಂಡು ಸಾಧಿಸಿ ತಾನು ಕ್ಷೇತ್ರಜ್ಞನೆಂಬುದನ್ನು ತೋರಿಸುತ್ತಾರೆ ಅನ್ನುವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯ ಜನರು ಇದನ್ನು ಸಾಧಿಸುವುದಕ್ಕೆ ಸಾಧ್ಯ
ಅನ್ನುವ ರೀತಿಯಲ್ಲಿ ವರ್ಣಿಸ್ತಾ ಇದ್ದಾನೆ ಪರಮಾತ್ಮ. ಅಂಥ ಕ್ಷೇತ್ರಜ್ಞನಲ್ಲಿ ಅವ್ಯಭಿಚಾರಿಣಿ ಭಕ್ತಿಯನ್ನು ಮಾಡಬೇಕಪ್ಪ. ಅವನಲ್ಲಿ ಯಾವ ದೋಷಗಳೂ ಇಲ್ಲಪ್ಪ, ಅವನು ಗುಣಾತೀತಪ್ಪ ಅಂತ ಹೇಳಿ ಪರಮಾತ್ಮ ಕ್ಷೇತ್ರಜ್ಞನ ವಿಷಯದಲ್ಲಿ ಇಲ್ಲಿ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಅಂಥವರಲ್ಲಿ ಮಯಿ ಚಾನನ್ಯ ಯೋಗೇನ, ಮಯಿ ಅಂದರೆ ಇಲ್ಲಿ ನನ್ನಲ್ಲಿ ಅಂದರೆ ಕ್ಷೇತ್ರಜ್ಞನಲ್ಲಿ ಎನ್ನುವ ಅರ್ಥದಲ್ಲಿ ತಗೊಳ್ಬೇಕು. ಕ್ಷೇತ್ರಜ್ಞನಲ್ಲಿ ಅನನ್ಯ ಯೋಗದಿಂದ ಭಕ್ತಿಯನ್ನು, ಅವ್ಯಭಿಚಾರಿಣಿ ಭಕ್ತಿಯನ್ನು ಮಾಡಬೇಕು. ಬೇರೆ ದೇವತಾತ್ಮಗಳೂ ಬರ್ಬೋದು, ಎಲ್ಲ ದೇವತಾತ್ಮಗಳೂ ಬರಬಹುದು, ದುಷ್ಟಶಕ್ತಿಗಳೂ ಇರಬಹುದು, ಕ್ಷೇತ್ರದಲ್ಲಿ ದುಷ್ಟಶಕ್ತಿಗಳೂ ಬಂದಿದ್ದಿರಬಹುದು. ಆದರೆ ಇವನು ಹೇಗೆ ಕ್ಷೇತ್ರಜ್ಞನ ಪ್ರಭಾವವನ್ನು ಗುರುತಿಸಬೇಕು, ಹೇಗೆ ಕ್ಷೇತ್ರಜ್ಞ ತನ್ನ ಪ್ರಭಾವದಿಂದ ಕ್ಷೇತ್ರವನ್ನೇ ಶುದ್ಧಪಡಿಸುತ್ತಾನೆ, ಪರಿಶುದ್ಧವನ್ನಾಗಿ ಮಾಡುತ್ತಾನೆ, ತನ್ನ ಧರ್ಮ ಮತ್ತು ಆಚಾರಗಳಿಂದ ಹೇಗೆ ತನ್ನ ಜೀವನ ಕ್ರಮವನ್ನು, ಕಾಲದ ಘಟ್ಟವನ್ನು ತೋರಿಸುತ್ತಾನೆ ಅನ್ನುವುದನ್ನೆಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಈ ರೀತಿ ಕ್ಷೇತ್ರಜ್ಞನ ಆಚರಣೆಯನ್ನು ನಾವು ಆದರ್ಶವನ್ನಾಗಿ ಇಟ್ಟುಕೊಳ್ಬೇಕು. ಈ ರೀತಿ ನಾವು ಕ್ಷೇತ್ರವನ್ನು ಪರಿವರ್ತಿಸಬೇಕು, ಕ್ಷೇತ್ರವನ್ನು ಶುದ್ಧ ಮಾಡಿಕೊಳ್ಳಬೇಕು ಅಂತ ಪರಮಾತ್ಮ ಎಲ್ಲವನ್ನು ವಿವರಿಸ್ತಾ ಇದ್ದಾನೆ. ಅದಕ್ಕೆ ಏನಪ್ಪ ಅಂದರೆ ಕ್ಷೇತ್ರಜ್ಞನಾಗಿರುವಂತಹ, ವಿಶ್ವಾತ್ಮನಾಗಿರುವಂತಹ ಮಹಾವಿಷ್ಣುವಿನ ಸಹಯೋಗ, ಸಹಕಾರ, ಕೃಪೆ ಎಲ್ಲವೂ ಸದಾಕಾಲ ದೊರಕುತ್ತಿರುತ್ತದೆ. ಭಕ್ತಿ ಅವ್ಯಭಿಚಾರಿಣಿ ಮಾಡಬೇಕಪ್ಪ, ಅವ್ಯಭಿಚಾರಿಣಿ ಭಕ್ತಿಯನ್ನು ನನ್ನಲ್ಲಿ ಮಾಡಬೇಕು ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಆಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತಃ. ನೋಡಿ, ಅಧ್ಯಾತ್ಮಜ್ಞಾನದಲ್ಲಿ ನಿಷ್ಠೆಯನ್ನು ಇಟ್ಕೊಂಡಿರಬೇಕು, ತತ್ವಜ್ಞಾನಾರ್ಥದ ಆಲೋಚನೆಯನ್ನೇ ಸದಾ ಮಾಡಬೇಕು. ಇದು ಜ್ಞಾನವೆಂದು ಹೇಳಲ್ಪಟ್ಟಿದೆ. ಯಾವುದು ಪರಮಾತ್ಮನ ವಿಷಯದಲ್ಲಿ, ಕ್ಷೇತ್ರಜ್ಞನ ವಿಷಯದಲ್ಲಿ ಸಾಧನೆಗಳನ್ನು, ಧರ್ಮಾಚರಣೆಗಳನ್ನು ನಡೆಸ್ತಾರೋ ಮತ್ತು ಅವನ ವಿಷಯದಲ್ಲಿ ಆಧ್ಯಾತ್ಮ ಜ್ಞಾನವನ್ನಾಗಲಿ ತತ್ವಜ್ಞಾನವನ್ನಾಗಲಿ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೋ ಅವರ ಜೀವನ ಮತ್ತು ಅವರ ಜೀವನ ಕ್ರಮ ಸರಿಯಾದದ್ದು, ಅದಕ್ಕಿಂತ ಹೊರತಾದದ್ದು ಯಾವುದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಬೇರೆ ಯಾವುದೇ ಜ್ಞಾನವಾಗಲಿ, ಪ್ರಾಪಂಚಿಕ ವಿಷಯಗಳಲ್ಲಿ ಪ್ರಪಂಚದಲ್ಲಿ ಇದ್ದು ಎಲ್ಲವನ್ನು ತಿಳಿದುಕೊಂಡರೂ ಅದು ಯಾವ ಪ್ರಯೋಜನವೂ ಅಲ್ಲ ಎಂದು ಮನುಷ್ಯ ಜನ್ಮದ ಉದ್ದೇಶವನ್ನೇ ಇಲ್ಲಿ ಪರಮಾತ್ಮ ಈ ಶ್ಲೋಕದಲ್ಲಿ ತಿಳಿಸುತ್ತಾ ಇದ್ದಾನೆ. ಅಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆ, ತತ್ವಜ್ಞಾನಾರ್ಥದಲ್ಲಿ ಆಲೋಚನೆ, ಇದು ಜ್ಞಾನವೆಂದು ಹೇಳಲ್ಪಟ್ಟಿದೆ. ಸರಿಯಾದ ಜ್ಞಾನ ಅಂದರೆ ಯಾವುದಪ್ಪ ಅಂದರೆ ಪರಮಾತ್ಮನ ವಿಷಯದಲ್ಲಿರುವ ಜ್ಞಾನವೇ ಸರಿಯಾದ ಜ್ಞಾನ. ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇರುವಂತಹ ಯಾವ ಒಂದು ಪಥವಿದೆಯೋ ಆ ಪಥವೇ ಸರಿಯಾದ ಜ್ಞಾನ. ಪಥದಲ್ಲಿರುವಂತಹ ಜ್ಞಾನವೇ ಸರಿಯಾದ ಜ್ಞಾನ. ಆ ತತ್ವಗಳೇ ಪರಮಾತ್ಮನ ತತ್ವಗಳಿಂದ ಪರಮಾತ್ಮನನ್ನು ತಿಳಿದುಕೊಳ್ಳುವುದೇ ನಿಜವಾದ ಸರಿಯಾದ ಜ್ಞಾನ ಅಂತ ಪರಮಾತ್ಮ ಇಲ್ಲಿ ಹೇಳ್ತಿದ್ದಾನೆ. ನೋಡಿ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯಃ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ ಅಲ್ಲಿ ಹೇಳಿದ ಮೊದಲು ಅಧ್ಯಾಯಗಳಲ್ಲಿ ಪರಮಾತ್ಮ ಹೇಳ್ದ. ಅದರ ಅರ್ಥ ಏನಪ್ಪ ಆಯಿತು ಅಂದರೆ, ಮನುಷ್ಯರು ಸಹಸ್ರ ಸಂಖ್ಯೆಯಲ್ಲಿ ಇದ್ದರೂ ಅದರಲ್ಲಿ ಯಾರೋ ಒಬ್ಬರು ಸಿದ್ಧರಾಗ್ತಾರೆ, ಅಂದರೆ ಈ ಆಧ್ಯಾತ್ಮ ಜ್ಞಾನವನ್ನು ಪಡ್ಕೊಳ್ತಾರೆ ಮತ್ತು ತತ್ವಜ್ಞಾನದಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ನಿರಂತರ ಸಾಧನೆಯಲ್ಲಿರ್ತಾರೆ. ತತ್ವಜ್ಞಾನವನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ, ಆಧ್ಯಾತ್ಮ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ, ಈ ಒಂದು ಜ್ಞಾನಕ್ಕೋಸ್ಕರವಾಗಿ ತಮ್ಮ ಜೀವಿತವನ್ನೇ ಸಂಪೂರ್ಣವಾಗಿ ಮೀಸಲಿಟ್ಬಿಟ್ಟು ಸಾಧನೆಗಳನ್ನು ಮಾಡ್ತಿರ್ತಾರೆ. ಅಂಥವರು ನೋಡಿ, ಮನುಷ್ಯಾಣಂ ಸಹಸ್ರೇಶು ಅಂಥ ಸಹಸ್ರ ಮನುಷ್ಯರುಗಳಲ್ಲಿ ಒಬ್ಬರು ಎಲ್ಲೋ ಸಿದ್ಧರಾಗಿ ಸಿದ್ಧಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರವಾಗಿ ಸಾಧನೆಗಳನ್ನು ಮಾಡ್ತಿರ್ತಾರೆ. ಯತಿಗಳಂತೆ, ಸನ್ಯಾಸಿಗಳಾಗಿರ್ತಾರೆ, ಇಲ್ಲ ಮಹಾಭಕ್ತರುಗಳಾಗಿರ್ತಾರೆ, ಇಲ್ಲ ಋಷಿಗಳಂತಿರ್ತಾರೆ. ಹೀಗಿರ್ತಾರೆ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅವರುಗಳು ಏನಪ್ಪ ಮಾಡ್ತಾರೆ ಸಾಧನೆ ಅಂದರೆ,
ಪರಮಾತ್ಮನನ್ನು ತತ್ವದಿಂದ ತಿಳಿದುಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಅಂತಹ ಕಶ್ಚಿತ್ ಯತತಿ ಸಿದ್ಧಯ ಯತತಾಮಪಿ ಸಿದ್ಧಾನಾಂ, ಅಂತಹ ಸಿದ್ಧಿಯನ್ನು ಪಡೆದುಕೊಂಡವರು, ಬ್ರಹ್ಮಜ್ಞಾನವನ್ನು ಪಡೆದುಕೊಂಡರೂ ಅವರು ಏನು ಇನ್ನೂ ಸಾಧಿಸಬೇಕಾದ ಉಳಿದಿರುತ್ತೆ. ಬ್ರಹ್ಮಜ್ಞಾನವನ್ನು ಪಡೆದುಕೊಂಡರೂ, ಬ್ರಹ್ಮ ಸಾಕ್ಷಾತ್ಕಾರವಾದರೂ ಅವರಲ್ಲಿ ತತ್ವದಿಂದ ಯಾರು ನಿಜವಾಗಿ ಪರಮಾತ್ಮನನ್ನು ಹೊಂದುತ್ತಾರೋ ಅವರುಗಳು ನಿಜವಾದ ಜೀವನದ ಕ್ರಮ, ಅವರು ನಿಜವಾಗಿಯೂ ಗುರಿಯನ್ನು ಸಾಧಿಸಿದರು ಅಂತ ಹೇಳಬೇಕಪ್ಪ ಅಂತ ಹೇಳಿ, ಆ ಒಂದು ಜ್ಞಾನವನ್ನು, ಕ್ಷೇತ್ರಜ್ಞನಲ್ಲಿರುವ ಜ್ಞಾನವನ್ನು, ಪಥದಲ್ಲಿರುವಂತಹ ಜ್ಞಾನವನ್ನು, ಕ್ಷೇತ್ರವಾಗಿರುವಂತಹ ಅಧ್ಯಾತ್ಮ ಜ್ಞಾನವನ್ನು, ತತ್ವಜ್ಞಾನವನ್ನು ತಿಳಿದುಕೊಳ್ಬೇಕಪ್ಪ ಅಂತ ಹೇಳಿ, ಮಿಕ್ಕಿದ್ದೆಲ್ಲವೂ ಜ್ಞಾನವಲ್ಲವೆಂದು ಪರಮಾತ್ಮ ಹೇಳ್ತಾ ಇದ್ದಾನೆ, ಅಜ್ಞಾನ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಅಜ್ಞಾನ ಅಂದರೆ ಮಾಯಾ ಉಪಾಧಿಯಿಂದ ಶುದ್ಧ ಪರಬ್ರಹ್ಮ ಚೈತನ್ಯ ಪ್ರಕಟವಾಗುತ್ತೆ, ಸಗುಣಾಕಾರವನ್ನು ಪಡೆದುಕೊಳ್ಳುತ್ತೆ, ಬ್ರಹ್ಮ ವಿಷ್ಣು ಮಹೇಶ್ವರರಾಗುತ್ತೆ ಅಂತ ಯಾವುದನ್ನು ಹೇಳಿದ್ರೋ ಶಂಕರ ಸಿದ್ಧಾಂತದಲ್ಲಿ, ಆ ಮಾಯೆ ಅಜ್ಞಾನಕ್ಕೆ ನಾವು ಇಲ್ಲಿ ಇದನ್ನು ತಪ್ಪು ಅರ್ಥ ಮಾಡ್ಕೊಳ್ಬಾರ್ದು. ಇಲ್ಲಿ ಹೇಳ್ತಿರೋದು ಪರಮಾತ್ಮ ಏನು ಅಂದರೆ, ಕ್ಷೇತ್ರಜ್ಞನ ವಿಷಯದಲ್ಲಿ, ಕ್ಷೇತ್ರದ ವಿಷಯದಲ್ಲಿರುವುದು ಸರಿಯಾದ ಜ್ಞಾನ, ತತ್ವದಿಂದ ಇವುಗಳನ್ನು ತಿಳಿದುಕೊಳ್ಳುವುದು ಸರಿಯಾದ ಜ್ಞಾನ. ಇವುಗಳಲ್ಲದೆ ಬೇರೆ ಯಾವುದರಲ್ಲಿ ಏನನ್ನೇ ಪಡೆದುಕೊಂಡರೂ ಅದು ಅಜ್ಞಾನ ಅಂತ ಹೇಳ್ತಾ ಇದ್ದಾನೆ. ಜ್ಞಾನಕ್ಕೆ ವಿರುದ್ಧವಾದದ್ದು ಅಜ್ಞಾನ ಅಂತ ಹೇಳ್ತಿದ್ದಾನೆ ಹೊರತು ಪ್ರಾಪಂಚಿಕ ಜ್ಞಾನವನ್ನು ಜ್ಞಾನವಲ್ಲ ಅಂತ ಹೇಳ್ತಾ ಇಲ್ಲ ಅವನು. ಅದು ಸರಿಯಾದ ಜ್ಞಾನವಲ್ಲ ಅಂತ ಹೇಳ್ತಾ ಇಲ್ಲ ಪರಮಾತ್ಮ. ನಾವು ಇಲ್ಲಿ ಅದನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ಮಾಯೆ ಅಂದ ತಕ್ಷಣ ಅಜ್ಞಾನ ಅವಿದ್ಯೆ ಅಂತ ಹೇಳಿಬಿಡ್ತಾರೆ. ಯಾಕೆಂದರೆ ಮಾಯೆ ಅನ್ನೋದು ಒಂದು ಶಕ್ತಿ, ಅದು ಉಪಾಧಿ, ಪರಮಾತ್ಮ ಸೃಷ್ಟಿಗೆ ಉಪಯೋಗಿಸ್ಕೊಳ್ಳುವಂಥ ಒಂದು ಉಪಾಧಿ ಮಾಯಾ ಅನ್ನುವುದು. ಆ ಮಾಯಾ ಅನ್ನುವುದು ಉಪಾಧಿ, ಅದು ಅಜ್ಞಾನ ಅಂತ ಹೇಳಿದ್ರೆ ಅಲ್ಲಿ ನಾವು ಉಪಾಧಿಯನ್ನು ಅಜ್ಞಾನ ಅಂತ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಶಕ್ತಿಯನ್ನು ಅಜ್ಞಾನ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಮಾಯಾಶಕ್ತಿ ಇದ್ದೇ ಇದೆ, ಅದು ಸತ್ಯವೇ, ಸಂಬಂಧಿತ ಸತ್ಯಗಳು ಅಂತ ಹೇಳ್ತೀವಿ ನಾವು. ಇಲ್ಲಾಂದರೆ ಸತ್ಯವನ್ನು 3 ಥರದಲ್ಲಿ ಹೇಳ್ತಾರೆ ಅಂತ ಹೇಳ್ತಾರೆ ನೋಡಿ. ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತಾರೆ ನೋಡಿ. ಆ ರೀತಿ ಸತ್ಯವನ್ನಾಗಿ ತಿಳಿದುಕೊಳ್ಬೇಕು ಮಾಯಾ ಶಕ್ತಿಯನ್ನು. ನಾವು ಇಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಶುದ್ಧ ಪರಬ್ರಹ್ಮ ಚೈತನ್ಯವನ್ನು ಧನಾತ್ಮಕ ಶಕ್ತಿಯನ್ನಾಗಿಯೂ ಮತ್ತು ಮಾಯಾ ಉಪಾಧಿಯನ್ನು ಋಣಾತ್ಮಕ ಶಕ್ತಿಯನ್ನಾಗಿಯೂ ತಿಳಿದುಕೊಂಡ್ಬಿಟ್ರೆ ಆವಾಗ ಅಷ್ಟರ ಮಟ್ಟಿಗೆ ಅನುಮಾನಗಳು ಉಂಟಾಗುವುದಿಲ್ಲ. ಹೀಗೆ ಶಕ್ತಿ ಸ್ವರೂಪರಾಗಿರುವಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಚೈತನ್ಯವು ಚೇತಾಂಸಿ ಅಂದರೂ ಅದು ಶಕ್ತಿ ಸ್ವರೂಪವಾದ. ಹೀಗೆ ನಾವು ಅರ್ಥ ಮಾಡಿಕೊಂಡು ಇಲ್ಲಿ ಅಜ್ಞಾನ ಅಂತ ಯಾವುದನ್ನು ಪರಮಾತ್ಮ ಹೇಳ್ತಿದ್ದಾನೋ ಅದನ್ನು ತಿಳಿದುಕೊಳ್ಬೇಕು. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಷಯದಲ್ಲಿ ಇಲ್ಲದೇ ಇರುವಂತಹ ಜ್ಞಾನವನ್ನು ಅಜ್ಞಾನ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ, ತತ್ವದಿಂದ ತಿಳಿದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಇಂದು ನಿಲ್ಲಿಸಿರೋಣ, ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.